ರೌಡಿ ಶೀಟರ್ ಬೆಕ್ಲು ಶಿವ ಭೀಕರ ಕೊಲೆ ಪ್ರಕರಣ ಇನ್ನೂ ವಿಚಾರಣೆಗೆ ಹಾಜರಾಗದ ಬೈರತಿ ಬಸವರಾಜ್. ಇವತ್ತು ವಿಚಾರಣೆಗೆ ಹಾಜರಾಗಬೇಕಾಗಿದೆ ಶಾಸಕ ಬೈರತಿ. ಬೆಳಗ್ಗೆ 11:30ಕ್ಕೆ ಹಾಜರಾಗಬೇಕಾಗಿತ್ತು. ಇಲ್ಲಿವರೆಗೂ ಆಗಮಿಸಿ ಇಲ್ಲ. 11:30ಕ್ಕೆ ಬನ್ನಿ ಅಂತ ತನಿಖಾಧಿಕಾರಿಗಳು ಸೂಚಿಸಿದ್ರು. ಆದ್ರೆ ಪೊಲೀಸ್ ಠಾಣೆಗೆ ಬೈರತಿ ಬಸವರಾಜ್ ಬಂದಿಲ್ಲ. ಅವರ ಪರ ವಕೀಲರ ಆಗಮನ ಆಗಿದೆ. ವಿಚಾರಣೆಗೆ ಹಾಜರಾಗಲು ಕಾಲಾವಕಾಶವನ್ನ ಕೋರೋದಕ್ಕೆ ಆಗಮಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ ಕೋರ್ಟ್ ನಿರ್ದೇಶನ ನೀಡಿತ್ತು. ಇವತ್ತು ವಿಚಾರಣೆಗೆ ಹಾಜರಾಗ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ಕೂಡ ತಯಾರಿಯನ್ನ ಮಾಡ್ಕೊಂಡಿದ್ರು. ಹೆಚ್ಚಿನ ಸಿಬ್ಬಂದಿ ನೇಮಕ ಮಾಡಲಾಗಿತ್ತು. ನಿನ್ನೆ ರಾತ್ರಿ ಉನ್ನತ ಮಟ್ಟದ ಅಧಿಕಾರಿಗಳು ಮೀಟಿಂಗ್ ಮಾಡಿದ್ರು. ತನಿಖಾಧಿಕಾರಿಗಳಿಗೆ ಒಂದಷ್ಟು ಸಲಹೆ ಕೊಟ್ಟಿದ್ರು. ಸಾಕ್ಷಿಗಳು ಸಿಕ್ಕಿದೆ 2 ಅಂತ ಹೇಳ್ತಾ ಇದ್ರು. ಅಂದ್ರೆ ಈ ಕೊಲೆಯ ಪ್ರಕರಣದಲ್ಲಿ ಭಾಗಿಯಾಗಿರುವ ಆರೋಪಿಗೆ ಮತ್ತೆ ಇವರಿಗೆ ಒಂದಷ್ಟು ಕಾಂಟ್ಯಾಕ್ಟ್ ಇದೆ ಒಂದು 10 ವರ್ಷದಿಂದ ಅಂತ. ಆ ಸಾಕ್ಷಿಗಳನ್ನ ಮುಂದೆ ಇಟ್ಕೊಂಡು ತನಿಖೆಯನ್ನ ಮಾಡಬೇಕು ಅಂತ ಪೊಲೀಸರು ತಯಾರಾಗಿ ಕೂತಿದ್ದಾರೆ. ಆದ್ರೆ ಬೈರತಿ ಬಸವರಾಜ್ ಇಲ್ಲಿ ತನಕ ಆಗಮಿಸಿಲ್ಲ. ಬರ್ತಾರಾ ಬರಲ್ವಾ ಅನ್ನೋದೊಂದು ಪ್ರಶ್ನೆ ಇದೆ. ಬಂದ್ರೆ ಓಕೆ, ತನಿಖೆ ಆಗತ್ತೆ. ಆ ನಂತರ ವಿಚಾರಣೆಯಲ್ಲಿ ಇವರು ಹೇಳ್ತಾ ಇರೋದು ಸತ್ಯವೋ ಸುಳ್ಳು ಅದೆಲ್ಲ ನೋಡಿ ಮತ್ತೊಂದಷ್ಟು ವಿಚಾರಣೆ ನಡೆಸೋದು ಬಾಕಿ ಇದೆ ಅಂತ ವಶಕ್ಕೆ ಪಡ್ಕೊಳ್ತಾರೋ ಬಂಧಿಸ್ತಾರೋ ಅನ್ನೋದು ಒಂದ್ ಕಡೆ ಪ್ರಶ್ನೆ. ಇನ್ನೊಂದ್ ಕಡೆಯಲ್ಲಿ ಬರದೇ ಇದ್ರೆ, ಇವತ್ತು ವಿಚಾರಣೆಗೆ ಹಾಜರಾಗೇ ಇಲ್ಲ ಅಂತಂದ್ರೆ ಏನಾಗಬಹುದು? ಕಾನೂನಿನಲ್ಲಿ ಏನು ಅವಕಾಶ ಆಗಿದೆ? ಸೊ ಬರ್ಲಿಲ್ಲ ಅಂತ ಹೇಳಿ ವಿಚಾರಣೆಗೆ ತಪ್ಪಿಸಿಕೊಂಡ್ರೆ ಗೈರಾದ್ರೆ ಇವರನ್ನ ಅರೆಸ್ಟ್ ಮಾಡಬಹುದಾ? ಅರೆಸ್ಟ್ ಮಾಡ್ಬೇಕಾಗತ್ತಾ? ಮುಂದಿನ ಕಾನೂನು ಪ್ರಕ್ರಿಯೆ ಏನಿದೆ? ಇದು ಪ್ರಶ್ನೆ ಇದೆ. ಈಗೇನೋ ಅವರ ಪರ ವಕೀಲರನ್ನು ಕಳಿಸಿದ್ದಾರಂತೆ. ಕಾಲಾವಕಾಶವನ್ನು ಕೋರುವಂತ ನಿಟ್ಟಿನಲ್ಲಿ ವಕೀಲರು ಪ್ರಯತ್ನ ಪಡ್ತಾ ಇದ್ದಾರೆ. ಈಗ ಆಲ್ರೆಡಿ ಕೋರ್ಟ್ ಇದರಲ್ಲಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆಯನ್ನು ನೀಡಿದೆ. ಸೊ ಈಗ ಮತ್ತೆ ಕಾಲಾವಕಾಶ ಕೇಳೋದು ಅಂದ್ರೆ ಹೇಗೆ ಕೇಳ್ತಾರೆ? ಹೇಗೆ ಅರ್ಜಿಯನ್ನು ಸಲ್ಲಿಕೆ ಮಾಡ್ಕೊಳ್ತಾರೆ? ಸೊ ಅದಾದ್ಮೇಲೆ ಕೋರ್ಟ್ನ ಮುಂದೆ ಇದು ವಿಚಾರಣೆ ಆಗಿ ಆದೇಶ ಬರೋವರೆಗೂ ಹಾಗಿದ್ರೆ ಬೈರತಿ ಬಸವರಾಜ್ ಅವರು ಈ ವಿಚಾರಣೆಗೆ ಹಾಜರಾಗಲ್ವಾ? ಈಗ ಅವ್ರು ಬೆಂಗಳೂರಿನಲ್ಲಿ ಇದ್ದಾರೋ, ಅಜ್ಞಾತ ಸ್ಥಳಕ್ಕೆ ಹೋದ್ರೋ, ಎಲ್ಲಿದ್ದಾರೆ, ಏನು ಎತ್ತ, ಎಲ್ಲವೂ ಕೂಡ ಪ್ರಶ್ನೆ. ಈ ಎಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸಂತೋಷ್, 11:30ಕ್ಕೆ ಬರ್ತಾರೆ ಬೈರತಿ ಬಸವರಾಜ್ ಅವರು ಅಂತ ಪೊಲೀಸರು ತಯಾರಿ ಮಾಡ್ಕೊಂಡಿದ್ರು. ಹೆಚ್ಚಿನ ಸಿಬ್ಬಂದಿ ಎಲ್ಲ ನೇಮಕ ಮಾಡ್ಕೊಂಡಿದ್ರು. ಬಟ್ ಇಲ್ಲಿವರೆಗೂ ಆಗಮಿಸಿಲ್ಲ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಕೊಡ್ತಾ ಇದ್ರಿ. ಸೊ ಇವತ್ತು ಆಗಮಿಸಿದ್ರೆ, ಲೇಟಾಗಿ ಆಗಮಿಸಿದ್ರೆ ಏನಾಗುತ್ತೆ ಅನ್ನೋದು ಒಂದು ಕಡೆ ಆದ್ರೆ, ಇವತ್ತು ಬರ್ಲೇ ಇಲ್ಲ ಅಂತ ಅಂದ್ರೆ ಏನ್ ಪ್ರಕ್ರಿಯೆಗಳು ಇರುತ್ತೆ ಅಂತ ನೀತಿ ಪ್ರಮುಖವಾಗಿ ಏನಂತ ಹೇಳಿದ್ರೆ, ಈಗಾಗಲೇ ನಿನ್ನೆ ಜಾಮೀನು ಅರ್ಜಿಯನ್ನು ಅಂದರೆ FIR ರದ್ದತಿ ಕೋರಿ ಇವರಿಗಾಗಲೇ ಕೋರ್ಟ್ಗೆ ಅರ್ಜಿಯನ್ನು ಹಾಕೊಂಡಿದ್ರು. ಕೋರ್ಟ್ ಕೂಡ ಅರ್ಜಿಯ ವಿಚಾರಣೆಯನ್ನು ನಡೆಸಿತ್ತು. ಅದರ ಜೊತೆಗೆ ಪೊಲೀಸರು ಕೂಡ 2 ದಿನದ ಒಳಗಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆಗೆ ಹಾಜರಾಗುವಂತೆ ಬೈರತಿ ಬಸವರಾಜ್ ಅವರಿಗೆ ಸೂಚನೆಗಳನ್ನು ಕೊಟ್ಟಿದ್ರು. ಸೊ ಆದರೂ ಕೂಡ ಅವರು ವಿಚಾರಣೆಗೆ ಹಾಜರಾಗಲಿ. ಇವತ್ತು 11-11:30 ವೇಳೆಗೆ ಸುಮಾರು ವಿಚಾರಣೆಗೆ ಹಾಜರಾಗ್ತಾರೆ ಅನ್ನೋ ಮಾಹಿತಿ ಇತ್ತು. ಭಾರತನಗರ ಪೊಲೀಸ್ ಠಾಣೆ ಮುಂದೆ ಎಲ್ಲ ರೀತಿಯ ಭದ್ರತೆಯನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ಬಹುತೇಕವಾಗಿ ಇವತ್ತು ಬೈರತಿ ಬಸವರಾಜ್ ವಿಚಾರಣೆಗೆ ಹಾಜರಾಗ್ತಾರೆ ಅಂತ. ಆದರೆ ಈಗಾಗಲೇ 12 ಗಂಟೆ ಮೇಲೆ ಆಗಿರುವಂಥದ್ದು. ಇಷ್ಟಾದರೂ ಕೂಡ ಬೈರತಿ ಬಸವರಾಜ್ ವಿಚಾರಣೆಗೆ ಹಾಜರಾಗಿಲ್ಲ. ಈ ಕಾರಣಕ್ಕಾಗಿ ಇವತ್ತು ವಿಚಾರಣೆಗೆ ಹಾಜರಾಗ್ತಾರಾ ಅನ್ನೋ ಅನುಮಾನಗಳು ಶುರುವಾಗಿರುವಂಥದ್ದು. ಅದರ ಬೆನ್ನಲ್ಲೇ ಇದೀಗ ಇಬ್ಬರು ವಕೀಲರು ಕೂಡ ಭಾರತೀನಗರ ಪೊಲೀಸ್ ಠಾಣೆಗೆ ಬಂದಿರುವಂಥದ್ದು. ಬೈರತಿ ಬಸವರಾಜ್ ಅವರ ಪರವಾಗಿ ವಕೀಲರು ಬಂದಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತದೆ. ಬಹುತೇಕವಾಗಿ ಇವತ್ತು ವಿಚಾರಣೆಗೆ ಹಾಜರಾಗುವಂಥ ಸಾಧ್ಯತೆಗಳು ಕಡಿಮೆ ಇರುತ್ತೆ. ಇದಕ್ಕೆ ಕಾಲಾವಕಾಶವನ್ನು ಕೋರಲಿಕ್ಕೆ ಈಗಾಗಲೇ ಅವರ ಪರ ವಕೀಲರು ಕೂಡ ಪೊಲೀಸ್ ಠಾಣೆಗೆ ಬಂದಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಇಲ್ಲಿ ನಾವು ಒಂದನ್ನ ಗಮನಿಸಬೇಕಾಗತ್ತೆ. ಕಾನೂನಿನಲ್ಲಿ ಇವತ್ತು ಒಂದು ವೇಳೆ ಏನಾದರೂ ಬೈರತಿ ಬಸವರಾಜ್ ಪೊಲೀಸ್ ಠಾಣೆಗೆ ಹಾಜರಾಗಿ ವಿಚಾರಣೆಯನ್ನು ಎದುರಿಸಿದಂಥ ಸಂದರ್ಭದಲ್ಲಿ ಪೊಲೀಸರು ಅದಕ್ಕೆ ಪೂರಕವಾಗಿ ಇಡೀ ಪ್ರಕರಣದಲ್ಲಿ ಬೈರತಿ ಬಸವರಾಜ್ ಅವರ ಕುಮ್ಮಕ್ಕಿದೆ, ಅವರು ಕೂಡ ಇನ್ವಾಲ್ವ್ ಇದ್ದಾರೆ ಅನ್ನೋದಕ್ಕೆ ಏನಾದರೂ ಪೂರಕವಾದ ದಾಖಲೆಗಳನ್ನು ಇಲ್ಲ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿದ್ದೆ ಆದಲ್ಲಿ ಬೈರತಿ ಬಸವರಾಜ್ ಅವರನ್ನು ವಿಚಾರಣೆಗೆ ಕರೆದು ವಿಚಾರಣೆ ಮಾಡಿದ ನಂತರ ಬಂಧನ ಮಾಡುವಂಥ ಸಾಧ್ಯತೆ ಇರುತ್ತೆ. ಒಂದು ವೇಳೆ ಅದೇ ರೀತಿಯಾಗಿ ಏನಾದರೂ ಆದರೆ ನಾಳೆ ಭಾನುವಾರ ಇರುತ್ತೆ, ಇವತ್ತು ಶನಿವಾರ ಇರುವಂಥದ್ದು. ಹೀಗಾಗಿ ಬೈರತಿ ಬಸವರಾಜ್ ಅವರಿಗೆ ಏನೋ ಜಾಮೀನು ಅರ್ಜಿಗೆ ಹಾಕಿದ್ರು ಕೂಡ ಜಾಮೀನು ಸಿಗೋದಿಲ್ಲ. ಏನೇ ಮಾಡಿದ್ರು 2 ದಿನಗಳ ಕಾಲ ಜೈಲು ವಾಸವನ್ನು ಅನುಭವಿಸಬೇಕಾಗುತ್ತೆ. ಈ ಕಾರಣಕ್ಕಾಗಿ ಅವರ ವಕೀಲರ ಜೊತೆ ಚರ್ಚೆಯನ್ನು ಮಾಡಿ ಇವತ್ತು ನಾಳೆ ಏನು 2 ದಿನಗಳ ಕಾಲ ಸಮಯಾವಕಾಶವನ್ನು ಕೋರಿಕೊಂಡು ಸೋಮವಾರ ಕೂಡ ವಿಚಾರಣೆಗೆ ಹಾಜರಾಗಲಿಕ್ಕೆ ಅವಕಾಶ ಇರುತ್ತೆ. ಆದರೆ ಅದಕ್ಕೆ ಪೂರಕವಾದ ಜೆನ್ಯೂನ್ ಆದ ರೀಸನ್ಗಳನ್ನು ಕೂಡ ಅವ್ರು ಕೊಡಬೇಕಾಗತ್ತೆ. ತಮ್ಮ ವಕೀಲರ ಮುಖಾಂತರ ಆ ರೀಸನ್ನನ್ನು ಕೊಟ್ಟು ಇವರು 1-2 ದಿನಗಳ ಕಾಲ ಸಮಯಾವಕಾಶವನ್ನು ಕೋರುವಂಥ ಸಾಧ್ಯತೆ ಇರುವಂಥದ್ದು. ನೀತಿ, ಥ್ಯಾಂಕ್ ಯು ಸಂತೋಷ್, ತಮ್ಮ ಡೀಟೇಲ್ಸ್ಗಾಗಿ.